ಬಿಕಾಸ್ ಪ್ರಾಬ್ಲಮ್ ಏನಾಗುತ್ತೆ, ಮೆಜಾರಿಟಿ ಆಫ್ ದ ಟೈಮ್ ತುಂಬಾ ಜನ ಆಸ್ಪಿರೆಂಟ್ಸ್ ಪ್ರಿಲಿಮ್ಸ್ ಪಾಸ್ ಆಗ್ಬಿಡ್ತಾರೆ, ಮೇನ್ಸ್ ಟೈಮ್ಗೆ ಏನು ಪ್ರಿಪೇರ್ ಆಗಿರಲ್ಲ. ಅಂದ್ರೆ ಓದಿರ್ತಾರೆ ಇಲ್ಲ ಅಂತಿಲ್ಲ, ಬಟ್ ಪ್ರಾಬ್ಲಮ್ ಇಸ್ ಮೇನ್ಸ್ ಓರಿಯೆಂಟೆಡ್ ಆಗಿ ಏನು ಓದಿರಲ್ಲ. ಕೊನೆಗೆ ಏನಾಗುತ್ತೆ, ಎಲ್ಲಾನು ಹೊಸ ಹೊಸ ಬುಕ್ ತಗೊಂಡು ಎಲ್ಲಾನು A to Z ಓದಕ್ ಟ್ರೈ ಮಾಡ್ತಾರೆ, ಎಲ್ಲದಕ್ಕೂ ನೋಟ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಇವಾಗ 3 ತಿಂಗಳಲ್ಲಿ ನೋಟ್ಸ್ ಮಾಡ್ಕೊಂಡು ಕೂತ್ರೆ ಆಪ್ಷನಲ್ ಓದಕ್ಕಾಗಲ್ಲ, ಆಪ್ಷನಲ್ ಓದಿದ್ರೆ ಇಲ್ಲಿ ಓದಕ್ಕಾಗಲ್ಲ. ಅಂಡ್ ಕೊನೆಗೆ ಅರ್ಧಂಬರ್ಧ ಓದ್ತಾರೆ, ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳಲ್ಲ, ಕೀವರ್ಡ್ಸ್ ನೆನ್ಪಿಟ್ಕೊಳಲ್ಲ, ಏನೋ ಒಂದು ಬ್ಲಾಬರ್ ಮಾಡಿ ಬರ್ತಾರೆ, ಸೊ ಕೊನೆಗೆ ಫೇಲ್ ಆಗ್ತಾರೆ ಮೇನ್ಸ್ ಅಲ್ಲಿ. ಸೊ ಮೇನ್ಸ್ ಅಲ್ಲಿ ನಿಮ್ಗೆ ಚಾಲೆಂಜ್ ಇರೋದು ಇಸ್ ನಾಟ್ ವಾಟ್ ಯು ಕಾಲ್ ರೀಡಿಂಗ್, ದ ಚಾಲೆಂಜ್ ಇಸ್ ಆಫ್ ರೈಟಿಂಗ್. ಅಂಡ್ ಇನ್ನೊಂದು ಅದು 90 days ಅಲ್ಲಿ ವಿಲ್ ಹ್ಯಾವ್ ಟು ಕವರ್ ಆಲ್ ದಿ ಸಬ್ಜೆಕ್ಟ್ಸ್. ಪ್ರಿಲಿಮ್ಸ್ ಜೊತೆ ಮೇನ್ ಸಬ್ಜೆಕ್ಟ್ ಎಕ್ಸ್ಟ್ರಾ ಬರುತ್ತೆ, ಎಥಿಕ್ಸ್ ಬರುತ್ತೆ, ಎಸ್ಸೆ ಬರುತ್ತೆ, ಗವರ್ನೆನ್ಸ್ ಬರುತ್ತೆ, ಸೋಷಿಯಲ್ ಇಶ್ಯೂಸ್ ಬರುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ ಬರುತ್ತೆ, ವರ್ಲ್ಡ್ ಹಿಸ್ಟ್ರಿ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಇಂಟರ್ನಲ್ ಸೆಕ್ಯೂರಿಟಿ ಆಯ್ತು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ. ಇವೆಲ್ಲ ನಿಮ್ಗೆ ಮೇನ್ಸ್ ಓರಿಯೆಂಟೆಡ್ ಟಾಪಿಕ್ಸ್. ಅದು ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಕೇಳಿದ್ರು ಬೇರೆ ತರ ಕೇಳ್ತಾರೆ, ಮೇನ್ಸ್ ಅಲ್ಲೇ ಬೇರೆ ತರ ಕೇಳ್ತಾರೆ. ಸೊ ಆಟೋಮೆಟಿಕಲಿ ನಿಮ್ಗೆ 8 ಸಬ್ಜೆಕ್ಟ್ ಆಯ್ತು. ಇದ್ರ ಜೊತೆ ಐ ಹ್ಯಾವ್ ಹಿಸ್ಟ್ರಿ, ಅಗೇನ್ ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್. ಅದ್ರ ಜೊತೆ ಪಾಲಿಟಿ ಇದೆ, ಪಾಲಿಟಿಲು ನಿಮ್ಗೆ ಯು ಹ್ಯಾವ್ ಡಿಫ್ರೆಂಟ್ ಸಬ್ ಡಿವಿಷನ್. ಇದ್ರ ಜೊತೆ ಯು ಹ್ಯಾವ್ ಎಕನಾಮಿಕ್ಸ್. ಅದಾದ್ಮೇಲೆ ಯು ಹ್ಯಾವ್ ಟು ರೀಡ್ ಎಕನಾಮಿಕ್ ಸರ್ವೆ ಬಡ್ಜೆಟ್, ಯು ಹ್ಯಾವ್ ಟು ರೀಡ್ ದಿ ಕರೆಂಟ್ ಅಫೇರ್ಸ್ ಆಫ್ 1.5 years. ಇದ್ರ ಅಡಿಷನ್ ಆಗಿ ಯು ಹ್ಯಾವ್ ಟು ರೀಡ್ ಯರ್ ಆಪ್ಷನ್. 90 days ಅಲ್ಲಿ ಏನಿಲ್ಲ ಅಂದ್ರೂ 15 ಸಬ್ಜೆಕ್ಟ್ ನೀವು ಓದ್ಬೇಕು. ಅಂದ್ 15 ಸಬ್ಜೆಕ್ಟ್ಗೆ ಸಿಗೋದು 6 ದಿನ. ಅದ್ರಲ್ಲಿ 1 ದಿನ ಟೆಸ್ಟು, ಇನ್ನೊಂದ್ ದಿನ ಡಿಸ್ಕಷನ್ ಅಂತ ಹೋದ್ರೆ ಸಿಗೋದು 5 ದಿನ. 5 ದಿನದಲ್ಲಿ 3 ದಿನ ಓದ್ತೀರಾ, 2 ದಿನ ರಿವಿಷನ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀರಾ, 6ನೇ ದಿನ ವಿಲ್ ಗೋ ರೈಟ್ ಯುವರ್ ಟೆಸ್ಟ್ ಅಂಡ್ ಗೆಟ್ ಇಟ್ ಇವ್ಯಾಲ್ಯೂಯೇಟೆಡ್. ಇಷ್ಟೇ ಟೈಮ್ ಸಿಗೋದು. ಅಂಡ್ ಇಷ್ಟು ಟೈಮ್ ಸಿಗೋದ್ರಲ್ಲಿ ನಿಮ್ಗೆ ಆಪ್ಷನಲ್ಗೆ ಏನಿಲ್ಲ ಅಂದ್ರೂ ಒಂದು 20-30 ದಿನ ಬೇಕು, 1 ತಿಂಗಳು ಆಪ್ಷನಲ್ಗೆ ಹೊರಟೋಗುತ್ತೆ. ಅಂಡ್ ಆಕ್ಚುಯಲ್ ಡೇಸ್ ಲೆಫ್ಟ್ ಫಾರ್ ಯು ಫಾರ್ ರೀಡಿಂಗ್ ಯರ್ ರಿಯಲ್ ಮೇನ್ಸ್ ಕಂಟೆಂಟ್ ಇಸ್ ಓನ್ಲಿ 60 days. ಆ 60 days ಹೆಂಗ್ ಹೋಗುತ್ತೆ ಅಂತ ಹೇಳ್ತೀನಿ. ಯಾರೇ ಆಗಿರ್ಲಿ ರಿಸಲ್ಟ್ ಬರೋವರೆಗೂ ಓದಲ್ಲ, ಬಿಕಾಸ್ ಗೊತ್ತಿಲ್ಲ ಆಗ್ತೀನೋ ಇಲ್ವೋ ಅಂತ, ಬಿಕಾಸ್ ಕೀ ಆನ್ಸರ್ಸ್ ಎಲ್ಲ ತಪ್ಪಿರುತ್ತೆ. ಸೊ ಯಾರಿಗೂ ಕ್ಲಾರಿಟಿ ಇರಲ್ಲ, ಎಲ್ಲ ಬಾರ್ಡಲ್ ಕೂತಿರ್ತಾರೆ. ರಿಸಲ್ಟ್ ಬಿಡಕ್ 15 ದಿನ ಮಾಡ್ತಾರೆ. 15 days ಆರ್ ಗಾನ್. ಎಕ್ಸಾಮ್ ಬರ್ದಾದ್ಮೇಲೆ ಒಂದು ಟ್ರಿಪ್ ಅಂತ ಹೋಗ್ತಾರೆ, 1 ವಾರ ಅಲ್ಲಿ ಕಳೀತಾರೆ, ಇನ್ನೊಂದು ವಾರ ಬಂದು ರಿಸಲ್ಟ್ ಬರ್ಲಿ ಕಾಯನ ಅಂತ ಕೂರ್ತಾರೆ. ಸೊ 15 days ಆರ್ ಗಾನ್. ಸೊ 90 days ಅಲ್ಲಿ ಯು ಆರ್ ಓನ್ಲಿ ಲೆಫ್ಟ್ ವಿತ್ 75 days. ಈ 75 days ಅಲ್ಲಿ ಯು ನೀಡ್ 15 days ಫಾರ್ ಯುವರ್ ಎಸ್ಸೆ ಆಸ್ ವೆಲ್ ಆಸ್ ಎಥಿಕ್ಸ್. ಯು ನೀಡ್ ಅರೌಂಡ್ 30 days ಫಾರ್ ಯುವರ್ ಆಪ್ಷನಲ್. ಸೊ 45 days ಆರ್ ಗಾನ್. ಇನ್ ನಿಮ್ಮ ಹತ್ರ ಮಿಕ್ಕಿರೋದು 30 ದಿನ. ಅಂಡ್ 30 ದಿನದಲ್ಲಿ 15 ಸಬ್ಜೆಕ್ಟ್. 15 ಸಬ್ಜೆಕ್ಟ್ ಅಲ್ಲಿ 2 ದಿನ ಪರ್ ಸಬ್ಜೆಕ್ಟ್. ಈ 90 days ಅಲ್ಲಿ ತಿರ್ಗಾ ನಿಮ್ಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 25 ದಿನ ಬರೀ ಟೆಸ್ಟ್ಗೆ ಹೋಗುತ್ತೆ. ಬಿಕಾಸ್ ಆಪ್ಷನಲ್ ಟೆಸ್ಟ್ 15 ಬರೀತೀರಾ, ಮೇನ್ಸ್ ಟೆಸ್ಟ್ 25 ಬರೀತೀರಾ. ದಟ್ ಈಸ್ ಯರ್ ನಂಬರ್ ಆಫ್ ಟೆಸ್ಟ್ ವಾಟ್ ಯು ರೈಟ್. ಸೊ 40 days ಇಸ್ ಓನ್ಲಿ ಗಾನ್ ಫಾರ್ ರೈಟಿಂಗ್. ಅದು 3 ಅವರ್. ಆ 3 ಅವರ್ ಈಗ ಯಾರೋ ಒಬ್ಬ ಇವ್ಯಾಲ್ಯೂಯೇಟ್ ಮಾಡಕ್ ಕಾಯ್ಕೊಂಡಿರ್ತೀರಾ, ನನ್ ಮಗ ಟೈಮ್ ಸರಿಯಾಗಿ ಬರಲ್ಲ, ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ 1 hour ಕೂತಿರ್ತೀರಾ. ಅವ್ನು ಬಂದಾದ್ಮೇಲೆ ಅವನ ಹತ್ರ ಡಿಸ್ಕಷನ್ ಮಾಡ್ಬೇಕು. ಅವ್ನು 1 hour ಹೇಳ್ತಾನೆ. 2 ತರ ಇರುತ್ತೆ ಡಿಸ್ಕಷನ್. ಒಂದು ಮೋಟಿವೇಟಿಂಗ್ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ಇನ್ನೊಂದು ಡಿಮೋಟಿವೇಟಿಂಗ್ ಆಗಿರುತ್ತೆ, ಇಷ್ಟು ದರಿದ್ರವಾಗಿ ಯಾವನು ಪ್ರಿಲಿಮ್ಸ್ ಪಾಸ್ ಅದನ್ನು ಬರ್ದೇ ಇಲ್ಲ ಅಂತ ಹೇಳ್ತಾರೆ. ಡಿಮೋಟಿವೇಟ್ ಆದ್ರೆ ಇಡೀ ದಿನ ಗಾನ್. ಮೋಟಿವೇಟ್ ಆದ್ರೆ ಜೋಶ್ ಬರುತ್ತೆ, ಬಟ್ ಜೋಶ್ ಇಂದ ಇನ್ನೊಂದು ಎನರ್ಜಿ ಬರುತ್ತೆ, ಇಷ್ಟೇ ಬರ್ದೀನಂತೆ, ಬೇರೆ ಇನ್ನೇನ್ ಬರೆಯಕ್ ಆಗಲ್ವಂತ ಆ ದಿನ ಹೋಗುತ್ತೆ. ಸೊ ರಿಯಾಲಿಟಿಲಿ 90 days ಅಲ್ಲಿ ಯು ಓನ್ಲಿ ಗೆಟ್ 60 days. ಎಫೆಕ್ಟಿವ್ ಟೈಮ್ ಪೀರಿಯಡ್ ವಾಟ್ ಯು ಗೆಟ್ 60 days. ಈ 60 days ಅಲ್ಲಿ ನೀವು ಓದ್ತಾ ಇದ್ದೀರಾ. 60 days ಅಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ನ ಕವರ್ ಮಾಡಿ ಮೇನ್ಸ್ ಬರೆಯೋದು ಆಟ ಅಲ್ಲ. ಅಂಡ್ ಅಗೇನ್ ಟೈಮ್ ಸಿಗುತ್ತಾ ರಿವಿಷನ್ ಮಾಡೋದಕ್ಕೆ? ಇಲ್ಲ. ಫಸ್ಟ್ ದಿನ ಹೋಗ್ತೀರಾ, ಎಸ್ಸೆ ಪೇಪರ್ ಕೊಡ್ತಾನೆ. ನೆಕ್ಸ್ಟ್ ದಿನ ಹೋಗ್ತೀರಾ GS1 GS2 ಕೊಡ್ತಾನೆ. ಅದ್ರ ನೆಕ್ಸ್ಟ್ ದಿನ ಹೋಗ್ತೀರಾ GS3 GS4 ಕೊಡ್ತಾನೆ. ಯು ಆರ್ ಡನ್. 3 ದಿನದಲ್ಲಿ ನಿಮ್ಗೆ ಇಡೀ ವರ್ಷದ ಓದಿದ್ದೆಲ್ಲ ಮುಗ್ದೋಯ್ತು. ಅಗೇನ್ ಟೈಮ್ ಗ್ಯಾಪ್ ಇದೆಯಾ? ಎಸ್ಸೆ ಬರೀತೀರಾ, ವಿಚ್ ಇಸ್ ಮಾರ್ನಿಂಗ್ 9 to 12 ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ 9 to 12 GS1. ಅದಾದ್ಮೇಲೆ ನಿಮ್ಗೆ 2 to 5 o'clock GS2. ನೆಕ್ಸ್ಟ್ ಡೇ 9 o'clock to 12 o'clock GS3. ಅದಾದ್ಮೇಲೆ 3 o'clock to 2 o'clock to 5 o'clock ಇಸ್ GS4. ಯು ಆರ್ ಡನ್. ಅಂಡ್ ಬರೋ ಒಳಗಡೆ ಕೈ ನಿಮ್ಗೆ ಹಿಂಗಾಗಿರುತ್ತೆ. ಐ ಟೆಲ್ ಯು ಹೆಂಗ್ ಆಗುತ್ತೆ ಅಂದ್ರೆ ಬರೆಯಕ್ಕೆ, ಬಿಕಾಸ್ ಯು ಹ್ಯಾವ್ ಟು ರೈಟ್ ವೆರಿ ಫಾಸ್ಟ್. 20 ಕ್ವಶನ್ 3 ಅವರಲ್ಲಿ ಬರಿಬೇಕಂದ್ರೆ ಕಣ್ಮುಚ್ಕೊಂಡು ಸುಮ್ನೆ ಹೆಂಗೆ ಅಂದ್ರೆ, ಈ ಲಾಸ್ಟ್ ಸೆಕೆಂಡ್ ಅಲ್ಲಿ ನೀವು ಎಕ್ಸಾಮ್ ಬರೀತೀರ PUC ಗೊತ್ತಿಲ್ಲ ಕ್ವಶನ್, ತುಂಬಿಸ್ಬೇಕಷ್ಟೇ ಏನೋ ಒಂದು, ಸುಮ್ನೆ ಗೀಚ್ತಿರಲ್ವ ಹಂಗ್ ಗೀಚ್ತೀರಾ. ದಿಸ್ ವಿಲ್ ಹ್ಯಾಪನ್ ಅಟ್ ದಿ ಫಸ್ಟ್ ಮಿನಿಟ್ ಇಂದ ಗೀಚ್ಕೊಂಡು ಹೋದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಕರೆಕ್ಟ್ ಆಗಿ ಪೇಪರ್ ಕಂಪ್ಲೀಟ್ ಮಾಡ್ತೀರಾ. ಇಲ್ಲ ಯಾರು ಏನ್ ಮಾಡ್ತಾ ಇದ್ದಾರೆ ನೋಡೋಣ, ಫ್ಯಾನ್ ತಿರುಗ್ತಿದೆಯಲ್ಲೋ ನೋಡೋಣ, ನೀರ್ ಕುಡಿಯೋಣ, ಇಲ್ಲ ಅಂಡ್ ಎಲ್ಲೋ ಒಂದ್ ಕಡೆ ರೆಸಿಡೆನ್ಷಿಯಲ್ ಏರಿಯಾ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರೆ. ಎಲ್ರಿಗೂ ಒಂದೇ ಎಕ್ಸಾಮ್ ಸೆಂಟರ್ ಇರುತ್ತೆ ಯೂಶಲ್ ಆಗಿ ಬ್ಯಾಂಗ್ಳೂರ್లో 1 or 2 ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಕೂರ್ತಿರ್ತಾರೆ, ಅಕ್ಕಪಕ್ಕ ಮನೆ ಎಲ್ಲ ಇರುತ್ತೆ.
ಅಂಡ್ ಯೂಶಲಿ ನಿಮ್ಗೆ ಸ್ಯಾಟರ್ಡೆ ಸಂಡೇ ಮಂಡೇ ಯೂಶಲಿ ಅಥವಾ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇರುತ್ತೆ. ಸ್ಯಾಟರ್ಡೆ ಸಂಡೇ ಎಲ್ಲ ಮನೇಲೆ ಕೂತಿರ್ತಾರೆ, ಯಾವ್ದೋ ಮನೇಲಿ ಟಿವಿ ಹಾಕಿರ್ತಾರೆ, ನೀಟಾಗಿ ಕಾಣ್ತಿರುತ್ತೆ, ನೋಡ್ತಿರ್ತೀರಾ. ಅಥವಾ ಇನ್ನೊಂದ್ ಯಾರೋ ಮನೇಲಿ ದೊಡ್ಡದಾಗಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾನೆ, ನೋಡ್ತಿರ್ತೀರಾ. ಕಾರ್ ಸುಮ್ನೆ ಹೋಗ್ತಿರುತ್ತೆ. ನೀವು 5 ನಿಮಿಷ ಏನಾದ್ರೂ ಹಿಂಗ್ ಡೈವರ್ಟ್ ಆದ್ರೆ ಯಾವ ಒನ್ ಕ್ವಶನ್ ಇಸ್ ಗಾನ್. ಯೋಚನೆ ಮಾಡ್ಕೊಂಡು ಕೂತ್ರೆ ಇನ್ನೊಂದು ಕ್ವಶನ್ ಇಸ್ ಗಾನ್. ಸೊ ಕೊನೆಗೆ 17 ಕ್ವಶನ್ ಬರೀತೀರಾ, ನೀವು 3 ಕ್ವಶನ್ ಅಲ್ಲೇ ಬಿಟ್ರೆ ಯುವರ್ ಚಾನ್ಸ್ ಆಫ್ ಕ್ಲಿಯರಿಂಗ್ ಇಸ್ ಗಾನ್. 45 ಮಾರ್ಕ್ ಬಿಟ್ಟು ಬಂದಿದ್ದೀರಾ, 40 ಮಾರ್ಕ್ ಬಿಟ್ಟು ಬಂದಿದ್ದೀರಾ. 40 ಮಾರ್ಕ್ ಪ್ರತಿ ಪೇಪರ್ ಅಲ್ಲೂ ಬಿಟ್ಟು ಬಂದ್ರೆ by the end of your entire examination you have lost 200 marks even without writing. And ಬರ್ದೇ ಇಲ್ಲ ಅಂದ್ರೆ ಇನ್ನೆಲ್ಲಿಂದ ಪಾಸ್ ಆಗ್ತೀರಾ? ಸೊ ಈ ಪ್ರಾಬ್ಲಮ್ ಇರುತ್ತೆ. ಸೊ ಟೈಮು ಸಿಗಲ್ಲ ರಿವಿಷನ್ಗೆ, ಬಿಕಾಸ್ ಎಸ್ಸೆ ಆದ್ಮೇಲೆ ನಿಮ್ಗೆ ಬಂದ್ ಸುಸ್ತಾಗಿರ್ತೀರ, ಮಲಗ್ತೀರ. ಸಂಜೆ 5 ಇಂದ ಮೇ ಬಿ ನೈಟ್ ಸ್ವಲ್ಪ ಹೊತ್ತವರೆಗೂ ಓದ್ತೀರಾ, ಬಿಕಾಸ್ ಯು ಹ್ಯಾವ್ ಟು ಗೆಟ್ ಅಪ್. 2 ಪೇಪರ್ ಬರೀಬೇಕು, ಫ್ರೆಶ್ ಆಗಿರ್ಬೇಕು ಮೈಂಡ್. ತಲೆ ಓಡ್ಲಿಲ್ಲ ಅಂದ್ರೆ ನೀವು ಎಕ್ಸಾಮ್ ಬರೆಯೋಕ್ಕೂ ಆಗಲ್ಲ. ಸೊ ಪೀಪಲ್ ಟೆನ್ ಟು ಸ್ಲೀಪ್, ಮಲ್ಕೊಂಡ್ಬಿಡೋಣ ನಾಳೆ ಬರೆಯೋಣ ಅಂತ. ಇನ್ ಸ್ವಲ್ಪ ಜನ ಇರ್ತಾರೆ ಕುತ್ಕೊಂಡು ರಾತ್ರಿ ಎಲ್ಲ ಓದೋದು, ಏನೇನೋ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಏನೂ ಬರೆಯಲ್ಲ, ಅದ್ ಬೇರೆ ವಿಷಯ. ಅಂಡ್ ಎಕ್ಸಾಮ್ ಸೆಂಟರ್ಗೆ ಹೋಗಕ್ಕಿಂತ ಮುಂಚೆ ಎಲ್ಲರೂ ಇಷ್ಟು ಶೀಟ್ಸ್ ಇಟ್ಕೊಂಡು ಕೀವರ್ಡ್ಸ್ ನ ಎಕ್ಸಾಮ್ ಬಸ್ ಓದ್ತಿರ್ತಾರೆ. ಓದ್ಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಅಗೈನ್ ಯು ಹ್ಯಾವ್ ಪೀಪಲ್ ಹು ಕಮ್ ಆಲ್ ಅಲೋನ್. ಒಬ್ನೇ ಬರ್ತಾನೆ, ಒಂದ್ ಪೆನ್ ಇಟ್ಕೊಂಡಿರ್ತಾನೆ, ಇಲ್ಲ ಇನ್ನೊಬ್ನ ಹತ್ರ ಬಾರೋ ಮಾಡ್ತಿರ್ತಾನೆ, ಪೆನ್ ಕೊಡು ಅಂತ. ಇಂಥ ಕ್ಯಾಟಗರಿನೂ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಒಂದು ಬಂಡಲ್ ಅಲ್ಲಿ ಜೆಲ್ ಪೆನ್ಸು, ಇನ್ನೊಂದ್ ಕಡೆ ಬಾಲ್ ಪೆನ್ಸು, ಪೆನ್ಸಿಲ್ ಹಿಂಗ್ ಇಟ್ಕೊಂಡು ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿರ್ತಾರೆ, ಅವರೆಲ್ಲ ಬರೀ. ಅಂಡ್ ಎಲ್ರಿಗೂ ಓಲ್ನಿ ಸ್ಪ್ರೇ ತಗೊಂಡ್ ಹೋಗ್ತಾರೆ ಎಲ್ಲ. ನಿಮ್ಗೆ ಎಕ್ಸಾಮ್ ಹಾಲ್ ಅಲ್ಲಿ ಹಾಸ್ಪಿಟಲ್ ಫೀಲೇ ಬರುತ್ತೆ. 5 ನಿಮಿಷಕ್ಕೆ ಯಾರೋ ಒಬ್ಬ ಅದೇನ್ ಡಿಯೋಡ್ರೆಂಟ್ ಅನ್ಕೊಂಡಿದಾನ ಏನೋ ಗೊತ್ತಿಲ್ಲ, ಸುಮ್ನೆ ಕೈ ಹಿಂಗ್ ತೋರಿಸ್ತಾನೆ, ಸುಮ್ನೆ ಫೀಲ್ ಅಷ್ಟೇ, ಅದು ಏನೋ ಹಾಕಿರಲ್ಲ ಅವನಿಗೆ. ತಗೋ ಹೊಡಿ, ತಿರ್ಗಾ ಬರಿ, ಇಷ್ಟೇ ಮಾಡ್ತಿರ್ತಾರೆ. ಇನ್ನೊಬ್ಬ ಯಾರೋ ಇಂಕ್ ಇಂಕ್ ಖಾಲಿ ಆಗುತ್ತೆ, ಬಿಕಾಸ್ ಇಲ್ಲಿ ಹ್ಯಾವ್ ಟು ರೈಟ್ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 5,000 ವರ್ಡ್ಸ್ ಬರೀಬೇಕು. ಆಟೋಮೆಟಿಕ್ಲಿ ಎಲ್ಲ ಜೆಲ್ ಪೆನ್ ಯೂಸ್ ಮಾಡಿ ಖಾಲಿ ಆಗುತ್ತೆ. ಅವನು ಎಷ್ಟು ಅರ್ಜೆಂಟ್ ಅಲ್ಲಿ ಇರ್ತಾನೆ ಅಂದ್ರೆ ಎಲ್ಲಿ ಎಸಿತಾನೋ ಗೊತ್ತಾಗಲ್ಲ. ಅದನ್ನ ಎಷ್ಟು ಹಾಕೊಂಡಿರ್ತಾನೆ, ಅದು ಯಾರ ಮೇಲೆ ಬಿದ್ದಿರುತ್ತೋ ಏನೋ ಗೊತ್ತಾಗ. ಇಟ್ ಹಸ್ ಹ್ಯಾಪನ್. ನಾನು ರಿಯಾಲಿಟಿನೇ ಮಾತಾಡ್ತಿರೋದು, ಹಿಂಗ ಆಗುತ್ತೆ ಅಂತ. ಇದ್ರಲ್ಲಿ ಬರೀತೀರಾ. ಅಂಡ್ ನೀವು ಲಾಸ್ಟ್ ಅರ್ಧ ಗಂಟೆ ಅಂತೂ ಎಷ್ಟು ಫಾಸ್ಟ್ ಆಗಿ ಬರುತ್ತೆ, ಬಿಕಾಸ್ ಎಷ್ಟೊಂದ್ ಜನ ಪೇಪರ್ ಕಂಪ್ಲೀಟ್ ಮಾಡಕ್ ಆಗಲ್ಲ. ಸೊ ಲಾಸ್ಟ್ ಸೆಕೆಂಡ್ ಅಲ್ಲಿ ಟೇಬಲ್ ಹೆಂಗಿರುತ್ತೆ ಅಂದ್ರೆ, ಆ ಕಡೆ ಹೋಗಕ್ ಕೂತಿರ್ತಾನೆ, ಈ ಕಡೆ. ಅದು ಯೂಶಲಿ ನಮ್ ಸ್ಕೂಲ್ಸ್ ಅಲ್ಲಿ ಇತ್ತಲ್ವಾ, ಈ ಫೋಲ್ಡಬಲ್ ಇದು. ಅದು ಹೆಂಗಿರುತ್ತೆ ಅಂದ್ರೆ, ಒಂದು ಹಿಂಗೆ ಒಂದು ಹಂಗೆ. ಅಂಡ್ ಜಗಳ ಎಲ್ಲ ಆಡ್ತಾರಲ್ಲಿ, ನಂಗೆ ಹೊಸ ಟೇಬಲ್ ಬೇಕು, ಹೊಸ ಚೇರ್ ಬೇಕು, ಇಲ್ಲ ನಾನು ಬರೆಯಲ್ಲ, ಇಲ್ಲ ಹೊಸ ಜಾಗ ಕೊಡಿ, ಏನೇನೋ ಇರುತ್ತಲ್ಲೆಲ್ಲ. ಸೊ ಮಧ್ಯಾಹ್ನ ಬರ್ತೀರಾ, ಮಧ್ಯಾಹ್ನ ಇರೋದೇ 2 hour ಗ್ಯಾಪ್. ಅಂಡ್ ಅದಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ಎಂಟರ್ ಆಗ್ಬೇಕು, ಇಲ್ಲಾಂದ್ರೆ ಅದನ್ನು ಅಲೋ ಮಾಡಲ್ಲ. ಹೋಗ್ತೀರಾ, ಊಟ ತಿನ್ನೋ ಒಳಗಡೆ ಇರೋ ಟೈಮ್ ಇಸ್ ಅಗೇನ್ ಇನ್ನೇನು ಓದ್ತೀರಾ, ವಿಲ್ ಕಮ್ ಬ್ಯಾಕ್. ಅದ್ರಲ್ಲೂ ಇರ್ತಾರೆ ಪೇರೆಂಟ್ಸ್ ಕಾರಲ್ಲಿ ತಗೊಂಡ್ಬಂದು ತಿನ್ಸ್ತಾ ಇರ್ತಾರೆ, ಇವರು ವಿಲ್ ಬಿ ರೀಡಿಂಗ್ ಇಟ್. ಯು ಹ್ಯಾವ್ ಆಲ್ ದಿಸ್ ಕೈಂಡ್ ಆಫ್ ಡ್ರಾಮಾಸ್ ಗೋಯಿಂಗ್ ಆನ್ ದಿ ರೋಡ್ಸ್ ಆಫ್ ಎಕ್ಸಾಮಿನೇಷನ್ ಹಾಲ್. ಸೊ ಇರುತ್ತೆ. ಇನ್ ಸ್ವಲ್ಪ ಜನ ಗಿಷ್ಟಿ ತೆಗ್ದ್ಬಿಟ್ಟು ಕಳಿಸ್ತಾ ಇರ್ತಾರೆ, ಏನ್ ಮನ್ಮತಾನ ಅನ್ಕೊಂಡು. ಸೊ ಇದು ನಡೀತಾ ಇರುತ್ತೆ. ಅಂಡ್ GS4 ಆದ್ಮೇಲೆ ಯು ಆರ್ ಡನ್. ಆಮೇಲೆ ವಿಲ್ ಗೆಟ್ 10 to 7 days of gap. After your GS4, 7 ದಿನ ಗ್ಯಾಪ್ ಇರುತ್ತೆ. ದಟ್ ಇಸ್ ಟು ಪ್ರಿಪೇರ್ ಫಾರ್ ಯುವರ್ ಆಪ್ಷನಲ್ ಆಸ್ ವೆಲ್ ಆಸ್ ಯುವರ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್. ಮೆಜಾರಿಟಿ ಒಂದ್ 3 ದಿನ ಇರೋದೇ ಇಲ್ಲ, ಊರ್ ಬಿಟ್ಟು ಹೊರಟೋಗಿರ್ತಾರೆ, ನನ್ಗೆ ಸಾಕಾಗೋಗಿದೆ ಇದನ್ನ ಬರ್ದು ಅಂತ. ಇನ್ ಸ್ವಲ್ಪ ಜನ ಒಂದಿನ ಗ್ಯಾಪ್ ತಗೊಂಡು ಕನ್ನಡ ಇಂಗ್ಲಿಷ್ ಫಸ್ಟ್ 1-2 ದಿನ ಓದ್ತಾರೆ, ಆಮೇಲೆ ದಿಲ್ ರಿವೈಸ್ ದರ್ ಆಪ್ಷನ್. ಅಗೇನ್ ಹೋಗ್ತಾರೆ, ತಿರ್ಗಾ ಬರೀತಾರೆ, ಅಗೇನ್ ಅದೇನ್ 2 ದಿನ ಬೆಳಗ್ಗೆ ಇಂಗ್ಲಿಷು ಕನ್ನಡ ಇರುತ್ತೆ. ನೆಕ್ಸ್ಟ್ ಡೇ ಯು ಹ್ಯಾವ್ ಯುವರ್ ಆಪ್ಷನಲ್ ಆನ್ ದಿ ಲಾಸ್ಟ್ ಡೇ. ಬರೀತೀರಾ, ಎಲ್ಲೋ ಹೊರಗಡೆ ಬರ್ತಾರೆ, ಎಲ್ಲ ಮುಖ ನೋಡ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಮೇನ್ಸ್ ಅಲ್ಲಿ ಗೊತ್ತಾಗಲ್ಲ, ಇನ್ ಪಾಸ್ ಆಗಿ ಪ್ರಿಲಿಮ್ಸ್ ಆದ್ರೂ ಯು ಗೆಟ್ ಟು ನೋ. MCQs ಇರುತ್ತೆ, ಯು ಕ್ಯಾನ್ ಈಸಿಲಿ ಚೆಕ್ ಇಟ್. ಮೇನ್ಸ್ ಅಲ್ಲಿ ಯು ಕ್ಯಾನಾಟ್ ನೋ ವೆದರ್ ಐ ಕ್ಲಿಯರ್ ಇಟ್ ಆರ್ ನಾಟ್. ನಾನು ಚೆನ್ನಾಗಿ ಬರ್ದಿದ್ದೀನಿ, ಚೆನ್ನಾಗಿ ಬರ್ದಿಲ್ಲ. ಎಲ್ರು ಹೊರಗಡೆ ಬಂದಾಗ ಹೇಳೋದು, ನಾನು ಚೆನ್ನಾಗಿ ಬರ್ದಿದ್ಯಾ ಬರೆಯೋದು ಅಂತ ಕೇಳಲ್ಲ, ಪೇಪರ್ ಕಂಪ್ಲೀಟ್ ಮಾಡ್ದಾ ಇಲ್ವಾ. ದಿಸ್ ಇಸ್ ದಿ ಓನ್ಲಿ ಕ್ವಶನ್ ವಾಟ್ ಪೀಪಲ್ ವಿಲ್ ಆಸ್ಕ್ ಆಫ್ಟರ್ ದೇ ಕಮ್ ಔಟ್ ಆಫ್ ದಿ ಎಕ್ಸಾಮಿನೇಷನ್ ಹಾಲ್. ಪೇಪರ್ ಕಂಪ್ಲೀಟ್ ಮಾಡ್ದಾ ಮಾಡಿಲ್ವಾ, 19 ಬರ್ದೆ, 18 ಬರ್ದೆ, 17 ಬರ್ದೆ, 13 ಬರ್ದೆ, 20 ಬರ್ದೆ ಅಂತ ಹೇಳ್ತಾನೆ. 19 ಬರ್ದವನು ಹಿಂಗೆ ನಾರ್ಮಲ್ ಆಗಿ ಹೋಗ್ತಿರ್ತಾನೆ, 20 ಬರ್ದವನು ದುಃಖದಲ್ಲಿ ಹೋಗ್ತಿರ್ತಾನೆ, 13 ಬರ್ದವನು ಖುಷಿಯಾಗಿ ಹೋಗ್ತಿರ್ತಾನೆ, ಹೆಂಗಿರು ಪಾಸ್ ಆಗಲ್ಲ ಬಿಡು ಅಂತ ಇನ್ನೊಂದು ಕ್ಯಾಟಗರಿಯಲ್ಲಿ ಇರ್ತಾನೆ. ಸೊ ಯು ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಪೀಪಲ್. ಸೊ ಇದೇ ತರ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್, ದಿಸ್ ಇಸ್ ಆಫ್ ದ ರಿಯಾಲಿಟಿ ವರ್ಕ್. ಎಲ್ರೂ ಒಂದೇ ತರ ಇರಲ್ಲ. ಪ್ರಿಲಿಮ್ಸ್ ಅಲ್ಲೂ ಬೇರೆ ತರ. ಪ್ರಿಲಿಮ್ಸ್ ಏನ್ ತೊಂದರೆ ಇಲ್ಲ, ಬೆಳಗ್ಗೆ MCQs, ಮಧ್ಯಾಹ್ನ MCQs, ಬರ್ತೀರಾ, ಯು ಆರ್ ಗಾನ್. ಮೇನ್ಸ್ ಇಸ್ ಅ ವೆರಿ ಹೆಕ್ಟಿ ಜಾಬ್. ಅಲ್ಲಿ ನೀವು ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಈಸಿ ಆಗುತ್ತೆ. ನೀವು ಬರೀದೆ ಆರಾಮಾಗಿ ಚಿಲ್ಲಾಗಿ ಹೋಗಿ ಓದ್ಕೊಂಡ್ಬಿಟ್ಟು, ನಾನು ಗಣೇಶ ನನ್ನ ತಲೆಯಲ್ಲಿ ಕಾಲ್ ವ್ಯಾಸರು ಕೂತಿದ್ದಾರೆ, ಹೇಳಿದ ತಕ್ಷಣ ಹಿಂಗೆ ಮಹಾಭಾರತ ತರ ಬರೀತೀನಿ ಅಂತಿದ್ರೆ ನೀವು ದೇವ್ರೇ ಆಗಿರ್ಬೇಕು. ಅಂಡ್ ದೇವ್ರಿಗೆ ಭೂಮಿ ಮೇಲೆ ಜಾಗ ಇಲ್ಲ, ಅಲ್ಲಿ ಭೂಮಿ ಮೇಲೆ ಎಲ್ಲೂ ಜಾಗ ಇಲ್ಲ, ಬೇಗ ಕರ್ಕೊಂತಾನೆ. ಸೊ ದೇವ್ರಾಗಕ್ಕೆ ಹೋಗ್ಬೇಡಿ, ಅವ್ನು ಎನಿಗಿ ಬಂಡೆ. ಜಸ್ಟ್ ಹ್ಯೂಮನ್ಸ್, ಅಂಡ್ ಹ್ಯೂಮನ್ಸ್ಗೆ ಯು ನೀಡ್ ವೆರಿ ಗುಡ್ ಅಮೌಂಟ್ ಆಫ್ ಪ್ರಾಕ್ಟೀಸ್. ಎಷ್ಟು ಬರೀತೀರಾ ಅಷ್ಟು ಒಳ್ಳೇದು, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೇದು. ಬರಿತಾ ಇಲ್ ಬಿಲ್ಡ್ ದಟ್ ಮಸಲ್ ಮೆಮೊರಿ.
ನೀವ್ ಏನ್ ಕೇಳಿದ್ರು ಒಂದೇ ಪಾಯಿಂಟ್. ಸಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಿಸ್ಟ್ರಿ ಎಲ್ಲ ಓದಾದ್ಮೇಲೆ ನೋಡಿ ಕೊನೆಗೆ ಅದೇ 20 ಎಕ್ಸಾಂಪಲ್, ಅದೇ 20 ಕೀವರ್ಡ್, ಅದೇ 20 ಇಂಟ್ರೊಡಕ್ಷನ್, ಅದೇ 20 ಕನ್ಕ್ಲೂಷನ್. ಇದನ್ನ ಎನ್ ನಂಬರ್ ಆಫ್ ಟೈಮ್ಸ್ ಬರದ್ರೆ ಅದು ತಲೆಯಲ್ಲಿ ಕೂತ್ಬಿಡುತ್ತೆ. ನೀವು ಯಾವ ಕ್ವಶನ್, ಬುದ್ಧಿಸಮ್, ಜೈನಿಸಮ್, ಈಗ ಯಾವ್ದು ಕೇಳಿದ್ರೆ ನಿಮ್ಗೆ ಬರೆಯಕ್ ಗೊತ್ತಾಗುತ್ತಾ? ಬಿಕಾಸ್ ಯು ಡಿಸ್ಕಸ್ ಇಟ್ ಸೋ ಮೆನಿ ಟೈಮ್ಸ್. ಮೌರ್ಯನ್ಸ್ ಒಂದ್ 5-6 ಸರಿ ಡಿಸ್ಕಸ್ ಮಾಡಿದ್ರೆ ಅದೇ ರಿಪೀಟ್ ಆಗುತ್ತೆ. ಅವ್ನ್ ಕೇಳೋ ರೀತಿ ಬದಲಾಗುತ್ತೆ, ಬಟ್ ದ ಕೋರ್ ಆನ್ಸರ್ ಇಸ್ ಸೇಮ್, ಕೋರ್ ಪಾಯಿಂಟ್ ಇಸ್ ಸೇಮ್, ಕೋರ್ ಎಕ್ಸಾಂಪಲ್ ಇಸ್ ಸೇಮ್. ಅವ್ನ್ ಎಕ್ಸ್ಟ್ರಾ ಏನು ಕೇಳಕ್ಕಾಗಲ್ಲ. ಸೊ ಒನ್ಸ್ ಯು ರಿವೈಸ್ ಇಟ್, ಒನ್ಸ್ ಯು ರೈಟ್ ದ ಆನ್ಸರ್ಸ್ ಆನ್ ದ ಸೇಮ್ ಟಾಪಿಕ್, ಅಟ್ಲೀಸ್ಟ್ ಒಂದು 5-5 ಕ್ವಶನ್ ಒಂದು ಟಾಪಿಕ್ ಮೇಲೆ ಬರೆದ್ರೆ ಎಲ್ಲದಕ್ಕೂ ಒಂದೇ ಆನ್ಸರ್, ಅದು ಆಟೋಮೆಟಿಕ್ ತಲೆಯಲ್ಲಿ ಕೂತಿರುತ್ತೆ. ಆನ್ ಎನಿ ಗಿವನ್ ಡೇ ರಿವಿಷನ್ ಮಾಡ್ಕೊಂಡ್ರೆ ಯು ಗೋ, ಯು ರೈಟ್, ಯು collaborate, ಯು ಕಮ್ ಬ್ಯಾಕ್. ಅಂಡ್ ಆನ್ಸರ್ ನಿಮ್ಗೆ ಕ್ಲಾರಿಟಿ ಇದ್ದಾಗ ಬೇಗ ಬರೀತೀರ. ಕ್ಲಾರಿಟಿ ಇಲ್ದಿದ್ದಾಗ್ಲೇ ಯು ವಿಲ್ ಥಿಂಕ್ ಈ ಪಾಯಿಂಟ್ ಏನ್ ಬರೀಬೇಕು, ನೆಕ್ಸ್ಟ್ ಪಾಯಿಂಟ್ ಏನಕ್ಕೆ 10 ಕ್ವಶನ್ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂದ್ರೆ ಪ್ರತಿ ಸತಿ ಯೋಚನೆ ಮಾಡ್ತೀರಾ. ಒಂದ್ ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರೀಬೇಕು, ಅದ್ರ ನೆಕ್ಸ್ಟ್ ಪಾಯಿಂಟ್ ಏನ್ ಬರೀಬೇಕು, ಈ ಯೋಚನೆ ಮಾಡಿದ್ರೆ 1 ನಿಮಿಷ ಹೊರಟೋಗುತ್ತೆ. ಸೊ ಒನ್ಸ್ ಯು ಹ್ಯಾವ್ ಕ್ಲಾರಿಟಿ, ಒನ್ಸ್ ಯು ಹ್ಯಾವ್ ದ ಫ್ಲೋ, ಒನ್ಸ್ ಯು ಹ್ಯಾವ್ ದ ನಾಲೆಡ್ಜ್ ವಿತ್ ಇನ್ ಯುವರ್ ಸೆಲ್ಫ್, ಇಟ್ ಇಸ್ ಈಸಿ. ಇಟ್ ಗೋಸ್ ವಿತ್ ದ ಫ್ಲೋ, ಯು ರೈಟ್ ಇಟ್, ಯು ಕಮ್ ಬ್ಯಾಕ್. ಸೊ ಅದನ್ನ ಕಲಿಬೇಕಂದ್ರೆ ನೀವು ಆರಾಮಾಗಿ ಏನಿಲ್ಲ ಅಂದ್ರೆ ಒಂದು 500 ಇಂದ 1000 ಮೇನ್ಸ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಅಷ್ಟನ್ ಮಾಡಿದ್ರೆ ಕ್ಲಿಯರಿಂಗ್ ಮೇನ್ಸ್ ಇಸ್ ಅ ಕೇಕ್ ವಾಕ್. ಕೇಕ್ ವಾಕ್ ಅಂದ್ರೆ ಹೋಗ್ತೀರಾ, ಜಾರಾ ಬಂಡಿ ತರ ಕೂರ್ತೀರಾ, ಕೆಳಗಡೆ ಬರ್ತೀರಾ, ಎಕ್ಸಾಮ್ ಹಾಲ್ ಇಂದ